ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸ್ರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 22:9. ಕೀರ್ತನೆಗಳು 22:9. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ಯಾರು? ದಾವೀದ ಅರಸರು ಈ ಮಾತನ್ನ ದೇವರಿಗೆ ಹೇಳಿದರು. ತಾಯಿಯ ಗರ್ಭದಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಕಡೆಗೆ ಯೆಶಾಯನ ಗ್ರಂಥದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಯೆಶಾಯನ ಗ್ರಂಥದಲ್ಲಿ, ನನ್ನ ತಾಯಿ ಗರ್ಭದಲ್ಲಿ ರೂಪಿಸಿದವನು ನೀನೇ, ನನಗೆಲ್ಲ ಆಕಾರವನ್ನು ಕೊಟ್ಟವನು ನೀನೇ, ತಾಯಿ ಗರ್ಭದಿಂದಲೇ ಹೆಸರಿಡಿದು ನನ್ನನ್ನು ಹೊರಗೆ ಕರೆತಂದವನು ನೀನೇ ಎಂಬುದಾಗಿ ಯೆಶಾಯನ ಮೂಲಕ ಕೂಡ ದೇವರು ಹೇಳಿದ್ದಾರೆ. ಇಲ್ಲಿ ನೋಡುವಾಗ ದಾವೀದರಸರು ಹೇಳಿದ್ದಾರೆ ಮೊದಲೇ, ತಾಯಿಯ ಗರ್ಭೊಳಗಿಂದ ಬರಮಾಡಿದವನು ನೀನೇ ಅಲ್ಲವೇ ಅಂತ. ಈಗ ನೋಡಿ, ಉದಾಹರಣೆಗೆ ಒಂದು ಗಂಡ ಹೆಂಡತಿಗೆ ಒಂದು ಮಗು ಹುಟ್ಟುವಂಥದ್ದು ದೇವರ ಆಶೀರ್ವಾದವೇ. ಈ ದೇವರ ಆಶೀರ್ವಾದ ಇಲ್ಲದ ಹೋದರೆ ಖಂಡಿತವಾಗಿ ಒಂದು ಮಗು ಹುಟ್ಟಲು ಸಾಧ್ಯವಿಲ್ಲ. ಆದಿಕಾಂಡ 1ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ನೋಡುವಾಗ, 27ನೇ ವಚನದಲ್ಲಿ ದೇವರು ಒಂದು ಗಂಡು ಹೆಣ್ಣನ್ನ ಉಂಟು ಮಾಡಿದ್ರು. ಆಮೇಲೆ ಅವರಿಗೆ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿದ್ರು, ಉಂಟು ಮಾಡಿ. ಆದಿಕಾಂಡ 1:28ರಲ್ಲಿ ನೋಡುವಾಗ ಅವರಿಗೆ, ನೀವು ಭೂಲೋಕದಲ್ಲಿ ನಿಮ್ಮ ಸಂತಾನ ತುಂಬಿಕೊಳ್ಳಲಿ, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಎಂಬುದಾಗಿ ಒಂದು ಆಶೀರ್ವಾದವನ್ನು ಮಾಡಿದ್ರು. ಹಾಗೆ ಅದು ಆ ಒಂದು ಗಂಡ ಹೆಂಡತಿಯ ಸಂತಾನವೇ ಇವತ್ತು ಇಡೀ ಭೂಲೋಕದಲ್ಲಿರುವ ಎಷ್ಟೋ ಕೋಟಿ ಜನಸಂಖ್ಯೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅದೇ ಆಶೀರ್ವಾದ ಇವತ್ತು ಒಂದು ಗಂಡು ಹೆಣ್ಣು ಸೇರಿ ಇವತ್ತು ಮಕ್ಕಳನ್ನ ಪಡೆಯುವಂಥದ್ದು. ಹಾಗೆ ತಾಯಿಯ ಗರ್ಭದಿಂದ ಹೊರತರುವುದು ಕೂಡ ಮಗು ದೇವರ ಒಂದು ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನೋಡಿ, ಉದಾಹರಣೆಗೆ ಬರ್ತಾ ಏನಾಗ್ತದೆ, ಬಹಳ ಚೆನ್ನಾಗಿ ಈ ಹುಡುಗಿಯರು ಅಥವಾ ಸ್ತ್ರೀಯರು ಬಹಳ ಮಗುವಿಗೆ ಜನ್ಮ ಕೊಡ್ತಾ ಇದ್ರು. ಯಾವುದೇ ಕಷ್ಟ ಸಂಕಟ ದುಃಖ ಕೊಡಲಿಲ್ಲ. ಆಗ ವಿಮೋಚನ ಕಾಂಡದಲ್ಲಿ ಸೋಳಗಿತ್ತಿಯರು ಅಂತಿದ್ರು, ಅಂದರೆ ಹೆರಿಗೆ ಮಾಡಿಸುವವರು ಅಂತೇಳಿ. ಈಗ ಅದು ಪಂಚಾಯಿತಿ ಲೆವೆಲಲ್ಲಿ ಆಶಾ ಕಾರ್ಯಕರ್ತೆಯರು ಅಂತ ನಾವು ನೋಡ್ತಾ ಇದ್ದೀವಿ, ಅಥವಾ ಆಸ್ಪತ್ರೆಯಲ್ಲಿ ನರ್ಸುಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಈಗ ಬರ್ತಾ ಏನಾಗಿದೆ, ಅನೇಕ ರೀತಿಯಲ್ಲಿ ಇವತ್ತು ಒಂದು ಮಗು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಆಪರೇಷನ್ ಆಗಲೇಬೇಕು, ಸಿಸೇರಿಯನ್ ಆಗಲೇಬೇಕು. ಎಲ್ಲೋ ಒಬ್ಬೊಬ್ಬರು ಸಾಧಾರಣ ಮೊದಲಿನ ಹಾಗೆ ನಾರ್ಮಲ್ ಹೆರಿಗೆ ಆಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ತಾಯಿ ಗರ್ಭದಿಂದ ಹೊರ ತರುವುದು ಕೂಡ ದೇವರೇ ಆಗಿದ್ದಾರೆ. ಒಬ್ಬೊಬ್ರದ್ದು ನೋಡಿ, ಮಗು ಹೊಟ್ಟೆಯೊಳಗೆ ಸತ್ತೋಗಿರ್ತದೆ ಅಥವಾ ಏನೇನೋ ಆಗಿರ್ತದೆ, ಆಪರೇಷನ್ ಮಾಡಿ ತೆಗಿಬೇಕಾಗ್ತದೆ. ಒಬ್ಬೊಬ್ಬರು ಬಹಳ ಚೆನ್ನಾಗಿ ಒಂದು ಮಗುವನ್ನು ಈಗಾಗಲೇ ಹೇಳಿದಾಗೆ ಜನನ ಕೊಡ್ತಾರೆ ಮಗುವಿಗೆ. ಹಾಗೆ ತಾಯಿಯ ಅನೇಕರು ಹೆರಿಗೆ ಆಗದೆ ಸ್ತ್ರೀಯರೇ ಅಥವಾ ಹುಡುಗಿಯರೇ ಸತ್ತು ಹೋಗ್ತಾರೆ ಕಷ್ಟ ಆಗಿ. ನಾನಾ ರೀತಿಯ ಕಷ್ಟಗಳನ್ನ ಇವತ್ತು ನಾವು ಕಣ್ಣಾರೆ ಕಾಣ್ಬೋದು, ಕಿವಿಯಾರೆ ಕೇಳ್ಬೋದು. ಆಗ ನಿಜವಾಗ್ಲೂ ಅಲ್ಲಿ ಸರಿಯಾಗಿ ಒಂದು ಸಿಸೇರಿಯನ್ ಮೂಲಕವಾಗಲಿ ಅಥವಾ ಸಾಧಾರಣ ಒಂದು ಮೊದಲಿನ ಹಾಗೆ ನಾರ್ಮಲ್ ಹೆರಿಗೆಯಾಗಲಿ, ಇದು ಆಗುವಂಥದ್ದು ದೇವರ ಒಂದು ಆಶೀರ್ವಾದ. ಹಾಗೆ ಪ್ರತಿ ಒಂದು ಮಗು ಕೂಡ ಆಶೀರ್ವಾದ, ದೇವರ ಆಶೀರ್ವಾದ ಇಲ್ಲದೆ ಸರಿಯಾಗಿ ದೇವರ ತಾಯಿಯ ಗರ್ಭದಿಂದ ಹೊರಬರಲು ಕೂಡ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬರು ಹೇಳ್ತಾರೆ, ನನ್ನ ಮಗು ನಾನು ಜನನಾದೆ ಅಂತ. ಅದು ಕೂಡ ಹೇಳಬಾರದು. ಇವತ್ತು ಯಾವ ಹುಡುಗಿಯರಾಗಲಿ ಸ್ತ್ರೀಯರೇ ಆಗಲಿ ಯಾವ ಪುರುಷರೇ ಆಗಲಿ ನನ್ನ ಮಗು ಅಂತ ಕೂಡ ಹೇಳಬಾರ್ದು. ನನಗೆ ದೇವರು ಕೊಟ್ಟ ಮಗು ಅಂತ ಹೇಳಬೇಕು ನಾವು. ಇದು ದೇವರ ಆಶೀರ್ವಾದ, ದೇವರು ನಮಗೆ ಕೊಟ್ಟ ಮಗು ಅಂತ ಹೇಳಬೇಕು. ಹಾಗೆ
ಅಲ್ಲಿಂದಲೇ ನೋಡಿ ಯಾರ್ಯಾರನ್ನ ಬೇಕು, ಯಾವರಿಗೆ ಯಾವ ಯಾವ ವರ ದೇವರಿಗೆ ಯಾರು ಬೇಕು ಅವರನ್ನೇ ಆರಿಸಿಕೊಳ್ಳುವವರಾಗಿದ್ದಾರೆ. ಅದಕ್ಕೆ ದಾವೀದರಸರು ಕೂಡ ಹೇಳಿದ್ದು, ಹುಟ್ಟಿದ ತಾಯಿಯ ಎದೆಯಲ್ಲಿ ನನ್ನನ್ನು, ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ. ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ. ನೋಡಿ, ಮಗುವಿಗೆ ತಾಯಿ, ಒಂದು ಹುಡುಗಿ ಅಥವಾ ತಾಯಿ ಒಟ್ಟಿನಲ್ಲಿ ಮಗುವಿನ ತಾಯಿ ಜನನ ಕೊಟ್ಟ ಮೇಲೆ ಮಗುವನ್ನು ಏನು ಮಾಡ್ತಾರೆ, ದೂರದಿಂದ ಹಿಡಿದುಕೊಳ್ತಾಳ ತಾಯಿ ಮಗುವನ್ನು. ಇಲ್ಲ, ಎದೆಗೆ ಅಪ್ಪಿ ಬಹಳ ಪ್ರೀತಿಯಿಂದ ನನ್ನ ಕಂದ, ನನ್ನ ಮುದ್ದು ಕಂದ ಅಂತೇಳಿ ಎದೆಗೆ ಅಪ್ಪಿಕೊಳ್ತಾಳೆ. ಹೌದಲ್ವೋ? ಇದು ಕೂಡ ದೇವರು ಕೊಟ್ಟ ಯೋಚನೆ. ಆ ತಾಯಿಗೆ ಮಗುವಿನ ಮೇಲೆ ಪ್ರೀತಿ ದೇವರು ಕೊಟ್ಟಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ತಾಯಿಗೆ ಮಗುವಿನ ಮೇಲೆ ಅಂಥ ಒಂದು ಪ್ರೀತಿ ಬರಲು ಕಾರಣ ಯಾರು? ತಾಯಿಯೇ. ನಿಜವಾಗ್ಲೂ ಈ ತಾಯಿಯಂದರಿಗೆ 9 ತಿಂಗಳು 9 ದಿವಸ ಅಂತ ಹೇಳ್ತಾರೆ, ಅಥವಾ 10 ದಿವಸ ಅಂತ ಹೇಳ್ತಾರೆ. ಎಷ್ಟೋ ಕಷ್ಟ, ಸಂಕಟ, ದುಃಖಗಳಿಂದ ಹೊತ್ತು ನರಳಾಡಿ ಮಾಡಿ ಆಮೇಲೆ ಮಗುವಿಗೆ ಜನನ ಕೊಡಬೇಕಾದ್ರೆ ಬಹಳ ಕಷ್ಟ, ಸಂಕಟ, ದುಃಖಗಳು. ಒಂದೊಂದು ಮಗು ಸುಲಭವಾಗಿ ಜನನ ಆಗ್ತಾರೆ. ಆ ಹುಡುಗಿಯರಿಗೆ, ಸ್ತ್ರೀಯರಿಗೆ ಜನನ ಆಗ ಮಗು ಹೊರಗೆ ಬರುವುದೇ ಗೊತ್ತಾಗುವುದಿಲ್ಲ. ಇದು ಬಹಳ ದೊಡ್ಡ ಒಂದು ಬಹುಮಾನ ದೇವರದ್ದು. ಏನೇ ಆಗಲಿ ಆ ತಾಯಿಗೆ ಕಷ್ಟ. ಯಾಕೆಂದರೆ ಮಗುವಿನ ಮೇಲೆ ಪ್ರೀತಿ ಬರಲಿಕ್ಕೋಸ್ಕರ. ಆ ಒಂದು ಕಷ್ಟ ಇಲ್ಲದೆ ಹೋದರೆ ಆ ತಾಯಿಯಂದಿರಿಗೆ ಮಗುವಿನ ಮೇಲೆ ಪ್ರೀತಿ ಸ್ವಲ್ಪ ಕಡಿಮೆ ಇರಬಹುದು. ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ, ಅದರ ಮೇಲೆ ಆದರೂ ಕೂಡ ಮಗುವನ್ನು ಎದೆಗೆ ಅಪ್ಪಿಕೊಳ್ತಾಳೆ ತಾಯಿಯಂದಿರು. ಹೌದಲ್ವ? ಹೌದು. ಇದು ಕೂಡ ಪ್ರೀತಿಯ ತಾಯಿಗೆ ಯಾರು ಕೊಟ್ಟರು? ದೇವರೇ ಕೊಟ್ಟರು. ದೇವರಿಂದ ಬಂದಂಥ ಜ್ಞಾನ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ನನ್ನ ಮಗು, ನನ್ನ ಮಗು ಅಂತ ಯಾರು ಹೇಳಬಾರದು. ತಂದೆ ಆಗಲಿ ತಾಯಿ ಆಗಲಿ, ದೇವರು ನನಗೆ ಕೊಟ್ಟ ಮಗು. ಹಿಂದೆ ಕೂಡ ನಾವು ಇದನ್ನು ಕೂಡ ನಾವು ನೋಡ್ಕೊಂಡಿದ್ದೇವೆ. ಯಾಕೆಂದರೆ ಅಲ್ಲಿ ಅಬ್ರಹಾಮ, ಇಸಾಕನ ಮಗ ಯಾಕೋಬ, ಜೋಸೆಫ್ ಅಂದರೆ ನೀತಿವಂತ, ಹೀಗೆಲ್ಲ ನಾವಲ್ಲಿ ನೋಡಿದ್ದೇವೆ. ಇಸ್ರಾಯೇಲರಂದರೆ ಯಾಕೋಬ ಅವನೊಬ್ಬ ವಂಚಕ. ಆಮೇಲೆ ಇಸ್ರಾಯೇಲಂದರೆ ದೇವರಿಂದ ಆರಿಸಲ್ಪಟ್ಟವನು, ಶುದ್ಧೀಕರಿಸಲ್ಪಟ್ಟವನು. ಅವರ ಇಬ್ಬರಲ್ಲಿ ಯಾಕೋಬನ ಅಣ್ಣ ಏಸಾವ ಈ ಮಕ್ಕಳನ್ನು ನೋಡಿದಾಗ, ಈ ಮಕ್ಕಳು ಯಾರಪ್ಪ ಅಂತ ಕೇಳಿದಾಗ ಯಾಕೋಬ ಹೇಳಿದ, ದೇವರು ನನಗೆ ಕೊಟ್ಟ ಮಕ್ಕಳು ಅಂತ. ಜೋಸೆಫ್ ಅಂದರೆ ನೀತಿವಂತ, ಅವನನ್ನು ಅರಸನು ಯಾರ ಇಸ್ರಾಯೇಲರು ಅಂದರೆ ಅವನ ತಂದೆ ಕೇಳಿದಾಗ, ಅಂದರೆ ಯಾಕೋಬ ಕೇಳಿದಾಗ ಮಗನಲ್ಲಿ ಈ ಮಕ್ಕಳು ಯಾರಪ್ಪ ಅಂತ 2 ಗಂಡು ಮಕ್ಕಳನ್ನು ಕೇಳಿದಾಗ, ದೇವರು ನನಗೆ ಕೊಟ್ಟ ಮಕ್ಕಳು ಅಂತೇಳಿ ದೇವರು ನಮಗೆ ಸ್ತೋತ್ರ. ಕೀರ್ತನೆ 139 ಅಲ್ಲಿ 10ರಿಂದ 13ರವರೆಗೆ ನೋಡುವಾಗ ದಾವೀದರಸರು ಅದನ್ನೇ ಹೇಳ್ತಾ ಇದ್ದಾರೆ. ಯಾಕೋಬನ ಗ್ರಂಥದಲ್ಲಿ ಕೂಡ ಅದು, ಯೆಶಾಯನ ಗ್ರಂಥದಲ್ಲಿ ಕೂಡ ಇದು ಇದೆ. ಆದ್ದರಿಂದ ನನ್ನ ಮಗ ಅಂತ ನಾವು ಹೇಳಬಾರದು, ಅದು ಹೇಳಲೇಬೇಕು. ಯಾಕೆಂದರೆ ಆದರೆ ಮೊಟ್ಟ ಮೊದಲು ದೇವರು ನನಗೆ ಕೊಟ್ಟ ಮಗ, ದೇವರು ನನಗೆ ಕೊಟ್ಟ ಮಗು, ದೇವರು ನನಗೆ ಕೊಟ್ಟ ಮಕ್ಕಳು ಅಂತ ಹೇಳಬೇಕು. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ತಾಯ ಗರ್ಭದಿಂದ ಹೊರತಂದಿದ್ದು ಮತ್ತು ತಾಯಿಯ ಎದೆಯಲ್ಲಿ ಕೂಡ ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ. ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನೋಡಿ 10ನೇ ವಚನ, ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ ಅಂತ ಒಂದು ಮಾತನ್ನು ಅಲ್ಲಿ ಏನು ಮಾಡ್ತಾ ಇದ್ದಾರೆ, ದಾವೀದರಸರು ಹೇಳಿದ್ದಾರೆ. ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ. ಖಂಡಿತವಾಗಿಯೂ ದೇವರ ಆಶೀರ್ವಾದ ಇಲ್ಲದೆ ನಾವು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಹುಟ್ಟಿದಲ್ಲಿಂದಲೇ ದೇವರೇ ಮಗುವನ್ನು ನೋಡ್ತಾ ಇರೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹುಟ್ಟಿದ ದಿವಸದಲ್ಲಿ ಅಂತ ನಡೆಸಿಕೊಂಡು ಬರೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಯಾವ್ಯಾವ ಸಮಯಕ್ಕೆ ಏನೇನು ಬೇಕು ಪ್ರತಿ ಒಂದನ್ನು, ಈಗ ಆಗಲೇ ಹೇಳಿದಾಗೆ ಹುಟ್ಟಿದ ಮಕ್ಕಳು ಏನಾಗ್ತಾರೆ, ಒಂದು ಮಕ್ಕಳು ಮರಣ ಹೊಂದ್ತಾರೆ, ಅಥವಾ ನಾನಾ ರೀತಿಯಲ್ಲಿ ಏನೇನು ಆಗ್ತವೆ, ಅಥವಾ ನಾನಾ ರೀತಿಯಲ್ಲಿ ಮಕ್ಕಳು ತಪ್ಪಿ ಹೋಗೋದು ಕೂಡ ಇದೆ. ಹೀಗಿರುವಾಗ ಹುಟ್ಟಿದ ದಿವಸದಿಂದಲೇ ದೇವರೇ ಆಧಾರ. ಇದರಲ್ಲಿ ಅಂಥವರನ್ನು ದೇವರೇ ನಡೆಸ್ತಾರೆ ಅಂತ ಇದರ ಅರ್ಥ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ಈ ಮಗುವಿನ ಮೇಲೆ ದೇವರ ಒಂದು ಆತ್ಮ ಇದೆ. ಆ ಮಗು ಯಾವಾಗಲೂ ದೇವರಲ್ಲಿ ಭಯ, ಭಕ್ತಿ, ಪ್ರೀತಿಯಿಂದ ಇರುತ್ತದೆ. ಯಾವುದೇ ಒಳ್ಳೆಯ ಹಿರಿಯರ ಮಾತನ್ನು ಕೇಳಿ, ಒಳ್ಳೆಯ ತಂದೆ ತಾಯಿ ಆದರೆ ಅವರ ಮಾತನ್ನು ಕೇಳಿ ಆ ಮಗು ಹೆಣ್ಣಾಗಲಿ ಗಂಡಾಗಲಿ ನಡೆಯುತ್ತದೆ. ಒಳ್ಳೆಯ ಮಾತನ್ನು, ದೇವರ ಮಾತನ್ನು ಮೀರಿ ಹೋಗುವುದಿಲ್ಲ. ಆಗ ಅಂಥವರಿಗೆ ಯಾರು ಆಧಾರವಾಗಿರ್ತಾರೆ? ದೇವರೇ ಆಗಿರ್ತಾರೆ.
ಒಂದು ವೇಳೆ ಆಗಲೇ ನಾವು ಹಿಂದೆ ಕೂಡ ಬಹಳ ತಿಳ್ಕೊಂಡಿದ್ದೇವೆ. ಪ್ರಪಂಚದಿಂದ ಕೆಲವರನ್ನ ದೇವರು ಕರೆದಿರ್ತಾರೆ. ಅಲ್ಲಿ ಅವರು ಹಿಂದಿನ ಜನ್ಮದಲ್ಲಿದ್ದರೂ ಕೂಡ ಆ ದೇವರು ಪ್ರಪಂಚದೊಳಗಿಂದ ಅವರನ್ನು ಕರೆಯುವವರೆಗೂ ಕೂಡ ಮೊದಲೇ ದೇವರವರ ಮೇಲೆ ಕಣ್ಣಿಟ್ಟಿರ್ತಾರೆ. ಅವರು ಕೂಡ ಕಡೆಗೆ ದೇವರ ಬಳಿಗೆ ಬಂದೇ ಬರುತ್ತಾರೆ. ಅವರು ಕೂಡ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ಆಗ ಅಂಥವರನ್ನು ಕೂಡ ದೇವರು ಏನು ಮಾಡ್ತಾರೆ, ಮೊದಲಿಂದಲೇ ದೇವರು ಆರಿಸಿಕೊಂಡವರಾಗಿದ್ದಾರೆ. ದೇವರೇ ಅವರಿಗೆ ಆಧಾರವಾಗಿರ್ತಾರೆ. ಇದನ್ನು ನನ್ನ ಸಾಕ್ಷಿ ಕೂಡ ನಾನು ಕೊಟ್ಟಿದ್ದೇನೆ. ದೇವರನ್ನು ಅರಿಯೋದಕ್ಕಿಂತ ಮೊದಲೇ ನಾನು ಹೀಗೆ ಇದ್ದೆ, ಬಹಳ ಶಿಸ್ತಿನ ಒಂದು ಜೀವಿತ. ಹಾಗಿರುವಾಗ ನನಗೆ ಬಹಳ ವಿರೋಧಿಗಳು ಬಹಳ ಕಷ್ಟ ಸಂಕಟ ದುಃಖಗಳನ್ನು ಕೊಟ್ಟರು. ಆಗಲಿ ಆಮೇಲೆ ಬರ್ತಾ ಬರ್ತಾ ಅವರಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ದೇವರು ಮಾಡಿದ್ದಾರೆ. ಈಗಲೂ ಮಾಡುತ್ತಲೇ ಇದ್ದಾರೆ. ಅದು ಕೀರ್ತನೆ 112ರಲ್ಲಿ ಕೂಡ ಬರೆಯಲ್ಪಟ್ಟಿದೆ ಇದೇ ವಿಷಯ. ಹಿಂದೆ ನಾವು ಕೂಡ ಈ ಕೀರ್ತನೆಗಳು ಪ್ರಾರಂಭವಾದ ಮೇಲೆ ಅದರಲ್ಲಿ ಕೂಡ ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ಆಗ ಅಲ್ಲಿ ದೇವರು ಯಾರನ್ನು ಆದುಕೊಳ್ತಾರೋ ಅವರಿಗೆ ಹುಟ್ಟಿದಂದಿನಿಂದಲೇ ದೇವರು ಆಧಾರ. ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇಂಥ ಮಗುವಿನ ಜೊತೆಯಲ್ಲಿ ಇಂಥವನ ಜೊತೆಯಲ್ಲಿ ಇಂಥವಳ ಜೊತೆಯಲ್ಲಿ ದೇವರು ಇದ್ದಾರೆ, ಅವರನ್ನು ದೇವರೇ ನಡೆಸ್ತಾ ಇದ್ದಾರೆ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಅನೇಕ ಕಷ್ಟ ಸಂಕಟ ದುಃಖಗಳಿಂದ ನಮ್ಮನ್ನು ಮೇಲೆ ಎತ್ತುವವರು ಕೂಡ ಆಗಿದ್ದಾರೆ. ಹಿರಿಯರ ಪಾಪದಿಂದಲೂ ನಮ್ಮ ಪಾಪಗಳಿಂದಲೂ ಕೂಡ ದೇವರು ಏನು ಮಾಡ್ತಾರೆ, ಬಿಡಿಸಿ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಸಾಯುವಂಥವರನ್ನ ಡಾಕ್ಟ್ರುಗಳು ಕೂಡ ಆಗದವರನ್ನ ಆಗೋದಿಲ್ಲ ಹೋಗಿ ಅಂತ ಹೇಳಿದವರು, ಸಮಯ ಕೊಟ್ಟವರು ಕೂಡ ಇವತ್ತು ಬದುಕಿ ಮದುವೆಯಾಗಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಉದಾಹರಣೆಗೆ ನಾನೇ ಇವತ್ತು ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ 31 ವರ್ಷ ಆಗಬೇಕಾಗಿತ್ತು. ನಾನಾ ರೀತಿಯನ್ನು ಇದನ್ನು ಹಿಂದೆ ನಾನು ಸಾಕ್ಷಿ ಕೊಟ್ಟಿದ್ದೇನೆ. ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಆಗ ಹುಟ್ಟಿದಂದಿನಿಂದಲೇ ನನಗೆ ಯಾರ ಆಧಾರವಾಗಿದ್ದಾರೆ ದೇವರು. ಹಾಗೆ ಇವತ್ತು ಅನೇಕರ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ, ಮಾಡುತ್ತಾ ಇದ್ದಾರೆ. ಹುಟ್ಟಿದಂದಿನಿಂದಲೇ ದೇವರು ಆಧಾರವಾಗಿದ್ದಾರೆ. ಒಂದು ಸಣ್ಣ ಕೆಲಸ ಇರ್ಬೋದು ಅಥವಾ ದೊಡ್ಡ ಒಂದು ಸರ್ಕಾರಿ ಕೆಲಸನೇ ಆಗಿರ್ಬೋದು, ಸಣ್ಣ ಕೆಲಸವೇ ಆಗಿರ್ಬೋದು, ಅಥವಾ ಸಂಘ ಸಮಸ್ಯೆಗಳಲ್ಲಿ ಒಳ್ಳೆಯ ಒಂದು ಸ್ಥಾನ ಒಳ್ಳೆಯ ಒಂದು ಕೆಲಸ ಸಿಕ್ಕಬಹುದು, ಅಥವಾ ಒಬ್ಬೊಬ್ಬರು ದುಡಿದೇ ರೈತರಾಗಿದ್ದೇ ಒಳ್ಳೆ ರೀತಿಯಲ್ಲಿ ಯಾರಿಗೂ ಏನು ತೊಂದರೆ ಮಾಡದೆ ಐಶ್ವರ್ಯವಂತರಾಗಿರಬಹುದು. ಎಲ್ರಿಗೂ ಕೂಡ ಏನಾಗಿದೆ, ದೇವರು ಹುಟ್ಟಿದಂದಿನಿಂದಲೇ ಆಧಾರ. ಆಗ ಬೇರೆಯವರಿಗೆ ಹುಟ್ಟಿದಂತೆ ದೇವರು ಆಧಾರವಾಗಿದ್ದಾರೆ. ಆದರೆ ಯಾರನ್ನು ಹೇಗೆ ಬೇಕು ಹಾಗೆ ದೇವರು ನಡೆಸುವವರಾಗಿದ್ದಾರೆ. ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ. ದೇವರು ನಮಗೆ ಸ್ತೋತ್ರವಾಗಲಿ. ತಾಯಿ ಯಾವಾಗ ನನಗೆ ಜನ್ಮ ಕೊಟ್ಟಲು ಹೆತ್ತಲು ಅಲ್ಲಿಂದ ನನಗೆ ದೇವರು ನೀನೇ. ಆದರೆ ಈ ಮಾತಲ್ಲಿ ಸ್ವಲ್ಪ ತಪ್ಪು ಕಾಣ್ತಾ ಇದೆ. ತಪ್ಪು ತಿಳೋತ್ತಿಗೆ ಹೋದರು ಬೈಬಲ್ ವಿಷಯಕ್ಕೆ ಇವನು ತಪ್ಪು ತಿಳಿ ಹೇಳತ್ತಲ್ಲಿ ಬೇಸರ ಪಡಬೇಡಿ. ಯಾಕೆಂದರೆ ಆಗಲೇ ನಾವು ತಿಳ್ಕೊಂಡಿದ್ದೇವೆ, ಅನೇಕರಿಗೆ ಮಕ್ಕಳೇ ಇರೋದಿಲ್ಲ. ಎಷ್ಟೋ ಲಕ್ಷ ಖರ್ಚು ಮಾಡ್ತಾರೆ. ಆದರೆ ಒಬ್ಬೊಬ್ಬರಿಗೆ ಮಕ್ಕಳು ಬೇಡ ಅಂತ ಹೇಳಿದರು, ಎಷ್ಟೇ ಖರ್ಚು ಮಾಡದಿದ್ದರೂ ಕೂಡ ಅಲ್ಲಿ ಏನಾಗ್ತದೆ, ದೇವರೇ ಹಾಗೆ ಒಂದು ಗಂಡು ಹೆಣ್ಣನ್ನು ಮದುವೆ ಆಗುವಾಗೆ ಮಾಡಿ ಇಬ್ಬರೂ ಸೇರಿ ಸಂಸಾರ ನಡೆಸಿ ಮಗು ಹುಟ್ಟುವಂಥದ್ದು ದೇವರ ಆಶೀರ್ವಾದ. ಹಾಗೆ ತಾಯಿಯಲ್ಲಿ ಗರ್ಭಕ್ಕೆ ಹಾಕಿದ್ದು, ಬೆಳೆಸಿದ್ದು, ರೂಪುಗೊಳಿಸಿದ್ದು, ತಾಯಿ ಗರ್ಭದಿಂದ ಹೊರಗೆ ತಂದಿದ್ದು ನೀನೇ ಅಂತೇಳಿ ಯಶಯನ ಮೂಲಕ ಕೂಡ ದೇವರು ಹೇಳಿದ್ದಾರೆ. ಹಾಗೆ ಒಂದು ತಾಯಿಯ ಗರ್ಭದಲ್ಲಿ ಬೆಳಿಬೇಕಾದರೂ, ಅಲ್ಲಿ ಹುಟ್ಟಬೇಕಾದರೂ, ಹೊರ ತರಬೇಕಾದರೂ ದೇವರು ಇಲ್ಲದೆ, ದೇವರ ಸಹಾಯ ಪ್ರೀತಿ ಆಶೀರ್ವಾದ ಇಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೆ ಇವತ್ತು ಎಷ್ಟೋ ಐಶ್ವರ್ಯವಂತರಿಗೆ ಎಷ್ಟೋ ಕೋಟಿ ಇರ್ತದೆ, ಅದರಲ್ಲಿ ಮಕ್ಕಳೇ ಇರೋದಿಲ್ಲ, ಸಂತಾನನೇ ಇರೋದಿಲ್ಲ. ನೋಡಿ ಪರಿಸ್ಥಿತಿ ಏನಾಯಿತು. ಅದೇ ಇವತ್ತು ಕೇವಲ ಒಂದು ಸಣ್ಣ ಕೆಲಸ ಮಾಡೋರಿಗೆ, ಎಂತೆಂಥ ಕನಿಷ್ಠರಾದವರಿಗೆ ಮಕ್ಕಳು ಬಹಳ ಬೇಗ ಹುಡ್ತಾರೆ. ಆಗ ಇದು ಏನಾಗಿದೆ, ಅಲ್ಲಿ ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ. ಎಲ್ಲದಕ್ಕಿಂತ ಮೊದಲೇ ಅಲ್ಲಿ ತಾಯಿ ಗರ್ಭದಲ್ಲಿ ನಿಲ್ಲುವ ಹಾಗೆ ಮಾಡೋದು ಕೂಡ ಯಾರಾಗಿದ್ದಾರೆ, ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಂದು ಮಗು ನಮಗೆ ಸಿಕ್ಕಬೇಕಾದ್ರೂ, ನಾವು ನಮ್ಮ ತಂದೆ ತಾಯಿಗೆ ಸಿಕ್ಕಬೇಕಾದ್ರೂ, ನಮಗೆ ಮಕ್ಕಳು ಸಿಕ್ಕಬೇಕಾದ್ರೂ, ನಮ್ಮ ಮಕ್ಕಳಿಗೆ ಮಕ್ಕಳು ಸಿಕ್ಕಬೇಕಾದ್ರೂ ದೇವರೇ ಕಾರಣ, ದೇವರೇ ಆಶೀರ್ವಾದ. ಆದ್ದರಿಂದ ದೇವರು ನನಗೆ ಕೊಟ್ಟ ಮಗು, ದೇವರು ನನಗೆ ಕೊಟ್ಟ ಮಕ್ಕಳು ಎಂದು ಹೇಳಬೇಕು. ಆದರೆ ಅವರನ್ನು ಸಾಕಿ ಬೆಳೆಸುವ ಒಂದು ಕರ್ತವ್ಯವನ್ನು ಮಾತ್ರ ಆ ಮಗುವಿನ ತಂದೆ ತಾಯಿಗೆ ದೇವರು ವಹಿಸಿದ್ದಾರೆ. ಇದು ಬೈಬಲಲ್ಲಿ ಕೂಡ ಹಿಂದೆ ನಾವು ಆದಿಕಾಂಡದಲ್ಲಿ ಎಲ್ಲ ನೋಡುವಾಗ ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆ ಮಗುವಿಗೆ ಜನನ ಕೊಟ್ಟು ಮಗುವನ್ನು ಸಾಕಿ ಬೆಳೆಸುವ ಕರ್ತವ್ಯವನ್ನು ಚೆನ್ನಾಗಿ ದೇವರ ಬಳಿಗೆ ನಡೆಸುವಂಥದ್ದು, ವಿದ್ಯೆ ಬುದ್ಧಿ ಕೊಡುವಂಥದ್ದು ಒಂದು ಕರ್ತವ್ಯವನ್ನು
ಮಗುವನ್ನು ತಂದೆ ತಾಯಿ ಪಾಲಿಸಲೇಬೇಕು. ಒಂದು ವೇಳೆ ತಂದೆ ತಾಯಿ ಸರಿಯಾಗಿ ಪಾಲಿಸದ ಹೋದರೆ, ಆ ಮಗುವನ್ನು ದೇವರ ಬಳಿಗೆ ತರದ ಹೋದರೆ, ಒಳ್ಳೆ ರೀತಿಯಲ್ಲಿ ನಡೆಸದ ಇದ್ದರೆ, ಆ ಮಕ್ಕಳು ಹಾದಿ ತಪ್ಪಿ ಹೋದರೆ ಅದಕ್ಕೆ ತಂದೆ ತಾಯಿಯೇ ಕಾರಣ. ಆ ಮಕ್ಕಳಿಂದಾಗಿ ತಂದೆ ತಾಯಿ ಕಣ್ಣೀರು ಹಾಕೊಂಡು ಕೂತ್ಕೊಳ್ಬೇಕಾಗ್ತದೆ. ಮತ್ತು ನನ್ನ ಮಗ ಹಾಗೆ ಆದ, ನನ್ನ ಮಗಳು ಹೀಗೆ ಆದ ಅಂತ ಹೇಳಿ ಪ್ರಯೋಜನ ಇಲ್ಲ. ಲೋಕದ ವಿಷಯಕ್ಕೆ ಯಾವಾಗಲೂ ಬಿಡಬಾರದು. ದೇವರ ಒಂದು ವಾಕ್ಯದ ಪ್ರಕಾರ ಇದನ್ನು ಹಿಂದೆ ಕೂಡ ತಿಳಿಸಿದ್ದೇವೆ, ಮುಂದೆ ಕೂಡ ನಾವು ಇದನ್ನು ತಿಳಿದುಕೊಳ್ಳಬಹುದು. ಹೇಳಿ ಪ್ರಯೋಜನ ಇಲ್ಲ. ಒಂದೊಂದು ಸಲ ಮಕ್ಕಳು ಎಷ್ಟೇ ತಂದೆ ತಾಯಿ ಎಷ್ಟೇ ಬುದ್ಧಿವಾದ ಹೇಳಿದ್ರು, ಎಷ್ಟೇ ಹೇಳಿದ್ರು, ನನ್ನ ಸ್ನೇಹಿತರು ನನ್ನ ಫ್ರೆಂಡ್ಗಳು ಅಂತ ಹೇಳ್ಕೊಂಡು ಹಾದಿ ತಪ್ಪಿ ಹೋಗ್ತಾರೆ. ಹೋದರೆ ಅದಕ್ಕೆ ಕಾರಣ ಅವರೇ ಆಗಿರ್ತಾರೆ. ಅಂಥದಕ್ಕೆ ಅವರೇ ಶಿಕ್ಷೆ ಪಡಿಬೇಕಾಗ್ತದೆ, ತಂದೆ ತಾಯಿ ಕಾರಣವಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ನಡೀತು. ತಂದೆ ತಾಯಿ ಸತ್ತು ಹೋದ್ರು. ತಂದೆಯ ತಂಗಿ ಮತ್ತು ತಂಗಿ ಗಂಡ 2 ಮಕ್ಕಳನ್ನು ಸಾಕಿದ್ರು. ಹುಡುಗ ದೊಡ್ಡವನಾದ, ಮನೆ ಬಿಟ್ಟು ಹೋಗಿ ಭಾಳ ದಿವಸ ಫ್ರೆಂಡು ಅಂತೇಳಿ ಕುಣಿದಾಡ, ಊಟಕ್ಕಿಲ್ಲದೆ, ಸ್ಥಾನ ಇಲ್ಲದೆ, ಹಾಕಕ್ಕೆ ಬಟ್ಟೆ ಇಲ್ಲದ ಆಗಿ ಭಾಳ ಕಣ್ಣೀರಿಟ್ಟು ನನಗೆ ಕೂಡ ಹೇಳಿದರು. ಎಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥಿಸಿದೆವು. ಸೋತು ಸುಣ್ಣಾಗಿ ಬಂದು ಮತ್ತೆ ಮನೆ ಸೇರಿದ. ದೇವರ ನಾಮಕ್ಕೆ ಸ್ತೋತ್ರಗಳು. ಇತ್ತೀಚೆಗೆ ಒಂದು ತಿಂಗಳಲ್ಲಿ ನಡೆದಂಥ ಘಟನೆಗಳು. ದೇವರು ಆ ರೀತಿ ಯಾರನ್ನು ಆದುಕೊಳ್ತಾರೆ, ಬಿಡುವುದಿಲ್ಲ. ಶಿಕ್ಷೆ ಕೊಟ್ಟು ವಾಪಸ್ಸು ತರುವವರಾಗಿದ್ದಾರೆ. ಆದ್ದರಿಂದ ಹಾಗೆ ಪ್ರತಿ ಒಂದು ಯಾರಿಗಾದರೂ ಕೂಡ ಮಕ್ಕಳಾಗುವುದು, ತಾಯಿ ಗರ್ಭ ಹಾಕುವುದು, ಬೆಳೆಸೋದು, ರೂಪುಗೊಳಿಸೋದು, ತಾಯಿ ಗರ್ಭದಿಂದ ಹೊರತರುವಂಥದ್ದು ಪ್ರತಿಯೊಂದು ದೇವರ ಕೆಲಸ. ದೇವರ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅವರನ್ನು ಬೆಳೆಸುವ ಒಂದು ಕಾರ್ಯ ಮಾತ್ರ ತಂದೆ ತಾಯಿಗೆ ದೇವರು ಕೊಟ್ಟಿದ್ದಾರೆ. ಅದನ್ನು ಅವರು ಪಾಲಿಸಲೇಬೇಕು. 11ನೇ ವಚನ. ನನಗೀಗ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕರು ಯಾರು ಇಲ್ಲ, ದೂರವಾಗಿರಬೇಡ. ನೋಡಿ, ತಾಯಿ ಗರ್ಭಕ್ಕೆ ಹಾಕಿ ಆಯಿತು, ಬೆಳೆಸಿ ಆಯಿತು, ಬಂದು ಆಯಿತು, ಈ ಪ್ರಾಯಕ್ಕೆ ಬಂದು ಆಯಿತು, ದೇವರು ದಾವೀದ ಅರಸರನ್ನು ಆರಿಸಿಕೊಂಡಿದ್ದು ಆಯಿತು, ಅವರ ಮುಖಾಂತರ ಕಾರ್ಯಗಳನ್ನ ಮಾಡಿದ್ದು ಆಯಿತು. ಆಗಲಿ ಏನಾಗ್ತದೆ, ನನಗೀಗ ಕಷ್ಟವು ಪ್ರಾಪ್ತವಾಗಿದೆ. ಹಾಗೆ ಪ್ರತಿಯೊಂದು ಮನುಷ್ಯರು ಬೆಳೀತಾ ಬರುವಾಗ ಈ ಲೋಕದಲ್ಲಿ ಕಷ್ಟ, ಸಂಕಟ, ದುಃಖಗಳು ಬಂದೇ ಬರುತ್ತವೆ. ದೇವರು ಯಾರನ್ನು ಕರೆದ್ರೋ ಅವರಿಗೆ ದೇವರ ರೀತಿಯಲ್ಲಿ ಕಷ್ಟ ಬರುತ್ತದೆ. ದೇವರು ಯಾರನ್ನು ಆರಿಸಿಕೊಳ್ಳಲಿಲ್ಲವೋ, ಜನನ ಎಲ್ಲ ಅವರನ್ನು ಸಾಕಿ ಬೆಳೆಸೋದು, ಆಹಾರ ನೀರು ಕೊಡುವಂಥದ್ದು ದೇವರೇ. ಆದರೆ ದೇವರು ಯಾರನ್ನು ಆರಿಸಿಕೊಳ್ಳೋದಿಲ್ಲ, ಅವರಿಗೆ ಪ್ರಾಪಂಚಿಕ ರೀತಿಯಲ್ಲಿ. ಆದರೆ ದಾವೀದರಸರನ್ನು ದೇವರು ಆರಿಸಿಕೊಂಡು ನನಗೀಗ ಕಷ್ಟವು ಪ್ರಾಪ್ತವಾಗಿದೆ. ಆಗ ನೋಡಿ, ಹಾಗೆ ನಮ್ಮ ಜೀವಿತದಲ್ಲಿಯೂ ದೇವರು ನಮ್ಮನ್ನು ಕರೆದು ನಡೆಸ್ತಾ ಇರುವಾಗ ನಮಗೆ ಕೂಡ ನಾನಾ ರೀತಿ ಬಂಧು ಬಳಗ, ತಂದೆ ತಾಯಿಂದ ಒಬ್ಬನಿಗೆ ಅವನ ಮನೆಯವರೇ ಕಡು ವೈರಿಗಳಾಗುವರು ಅಥವಾ ಎಂಬುದಾಗಿ ಹೇಳಿದಾಗ ಇದನ್ನು ನಾವು ಬಹಳ ಸಲ ನೋಡಿದ್ದೇವೆ, ಇದನ್ನು ಕೇಳಿದ್ದೇವೆ, ನಡೀತಲೇ ಇದೆ. ದೇವರು ಯಾರನ್ನು ಆರಿಸಿಕೊಳ್ತಾರೆ ಅವರಿಗೆ. ಹಾಗೆ ದಾವೀದ ಅರಸರಿಗೆ ನೋಡಿ, ಅವರ ಪ್ರಜೆಗಳು ಮತ್ತು ಸ್ವಂತ ಮಗನೇ ಇನ್ನೊಬ್ಬನ ಮಾತು ಕೇಳಿಕೊಂಡು ಕೊಲೆ ಮಾಡೋಕ್ಕೆ ಬಂದ, ಹೆಂಡತಿನ ಕರ್ಕೊಂಡು ಕಾಡಿಗೆ ಓಡಬೇಕಾಯಿತು. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಈ ಲೋಕದಲ್ಲಿ ಇದು ನಡೆಯುವಂಥ ವಿಷಯಗಳೇ. ದೇವರು ಯಾರನ್ನು ಕರೆದಿದ್ದವರಿಗೆ ಕಷ್ಟ, ಸಂಕಟ, ದುಃಖ ತಪ್ಪುವುದಿಲ್ಲ ಕೊನೆಯವರೆಗೂ. ಸಹಾಯಕರು ಯಾರೂ ಇಲ್ಲ, ದೂರವಾಗಿರಬೇಡ. ಆಗ ದಾವೀದರಸರು ಏನು ಮಾಡಿದರು, ಕಷ್ಟ ಸಮಯದಲ್ಲಿ ದೇವರಿಗೆ ಮೊರೆ ಇಟ್ಟರು. ನನಗೆ ಈ ಕಷ್ಟ, ನನ್ನ ತಾಯಿ ಗರ್ಭಕ್ಕೆ ಹಾಕಿದ್ಯಾ, ಬೆಳೆಸಿದ್ಯಾ, ರೂಪುಗೊಳಿಸಿದ್ಯಾ, ತಾಯಿ ಗರ್ಭದಿಂದ ನೀನು ಹೊರ ತಂದಿದ್ಯಾ, ತಾಯಿ ಗರ್ಭದಲ್ಲಿ ಇರಿಸಿದವನು ನೀನೇ ಅಲ್ಲವೇ? ಈಗ ನೋಡು, ನನಗೆ ಕಷ್ಟ ಬಂತು, ನನಗೆ ಯಾರೂ ಸಹಾಯಕ್ಕಿಲ್ಲ, ನನ್ನನ್ನು ನೀನು ಕೈ ಬಿಡಬೇಡ ಅಂತ ದೇವರ ನಮಗೆ ಸ್ತೋತ್ರ. ಹಾಗೆ ನಮಗೆ ಯಾಕೆ ಕಷ್ಟ ಹಾಗೆ ಹೀಗೆ ಅಂತ ಹೇಳಬಾರ್ದು. ದೇವರು ಆದಿಕೊಂಡವರಿಗೆ ಕಷ್ಟ ತಪ್ಪಿದ್ದಲ್ಲ. ಇದು ಹಿಂದಿನ ಪ್ರವಾದಿಗಳಿಗೂ ದೇವರೇ ಮನುಷ್ಯನಾಗಿ ಬಂದಾಗ ಅವರಿಗೂ ಕಷ್ಟ ತಪ್ಪಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಈಗ ನನ್ನ ಜೀವಿತ ಕೂಡ ನಾನು ಬಹಳ ಸಾಕ್ಷಿಯನ್ನು ನುಡಿದಿದ್ದೇನೆ. ಕಷ್ಟವು ತಪ್ಪಲಿಲ್ಲ. ಆಗ ದಾವೀದರಸರು ಏನು ಮಾಡಿದರು, ದೇವರಲ್ಲಿ ಪ್ರಾರ್ಥಿಸಿದರು. ನನಗೆ ಯಾರೂ ಸಹಾಯವಾಗಿಲ್ಲಪ್ಪ, ಅದನ್ನು ನೀನು ಕೈ ಬಿಡಬೇಡ. ಹಾಗೆ ನಾವು ಕೂಡ ಏನು ಮಾಡಬೇಕು ಅಂತ ಕಷ್ಟದಲ್ಲಿ ಇನ್ನೊಬ್ಬರನ್ನ ದೂಷಣೆ ಮಾಡೋದು, ಬೈಯೋದು, ದೇವರ ಬಗ್ಗೆ ಗುಣ ಕೊಟ್ಟೋದು ಮಾಡಬಾರ್ದು. ನಾವು ಸರ್ವ ಸೃಷ್ಟಿಕರ್ತನಾದಂಥ ದೇವರಲ್ಲಿ, ಆ ಭಗವಂತನಲ್ಲಿ, ಪರಮಾತ್ಮನಲ್ಲಿ, ಸಾಕ್ಷಾತ್ ಪರಬ್ರಹ್ಮನಲ್ಲಿ, ಆ ಯೇಸು ಕ್ರಿಸ್ತನಲ್ಲಿ, ಅಲ್ಲಾಹ್ ಅಕ್ಬರಲ್ಲಿ ನಾವು ಅವರವರು ಆಯಾಯ ಗ್ರಂಥಗಳಿಗೆ ಹೆಸರಿಗೆ ತಕ್ಕಂತೆ ಅವರವರ ಹೆಸರಿಗೆ ತಕ್ಕಂತೆ ಪ್ರಾರ್ಥಿಸಬೇಕು ದೇವರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ. ನೋಡಿ, ಬಹಳ ಗೂಳಿಗಳು ಅಂದರೆ ಏನು? ಸರಿಯಾಗಿ ಇದ್ದಿದ್ದನ್ನು ಇದ್ದಾಗಿ ಹೇಳೋರು, ಮಾತಾಡೋರು, ನ್ಯಾಯ ತೀರಿಸೋರು, ತಪ್ಪನ್ನು ಕಂಡುಹಿಡಿದು ಮಾತಾಡೋರು, ಇವರಿಗೆ ಬಹಳ ವಿರೋಧಿಗಳು ಬರ್ತಾ
ಆಗಿದ್ದಾರೆ. ಅವರೇ ಗೂಳಿಗಳು ಅಂದರೆ ರೌಡಿಗಳು. ಹೊಡೆಯೋದು, ಬಡಿಯೋದು, ಕೈಕಾಲು ಮುರಿಯೋದು, ಸ್ಟೇಷನ್ಗೆ ದಬ್ಬುವುದು, ಕೊಲೆ ಮಾಡ್ಬೋದು, ಏನಾಗ್ಬೋದು, ಮುತ್ತಿಕೊಂಡಿವೆ. ಕಂಡಿದ್ದು ಕಂಡಾಗೆ, ಇದ್ದಿದ್ದು ಇದ್ದಾಗೆ ಸರಿಯಾಗಿ ನ್ಯಾಯ ಮಾತಾಡೋದು ಪ್ರಾಪಂಚಿಕ ಜನರುಗಳಿಗೆ ಆಗುವುದಿಲ್ಲ. ಅವರ ಮೇಲೆ ಇನ್ನು ಜನಗಳನ್ನ ಬಿಡ್ತಾರೆ. ಹೊಡೀರಿ, ಬಡೀರಿ, ಕೊಲೆ ಮಾಡಿರಿ, ಕೊಲ್ಲಿರಿ, ಇಲ್ಲದ್ರೆ ಅವನ ಮನೆ ಮಠಗಳನ್ನ ನಾಶ ಮಾಡಿರಿ, ಏನು ಮಾಡಿರಿ. ಇದರಲ್ಲಿ ಬಹಳ ಗೂಳಿಗಳು ಮುತ್ತಿಕೊಂಡಿವೆ. ಇವತ್ತು ನೋಡಿ, ರಾಜಕಾರಣಗಳಲ್ಲಿ ಕೂಡ ನಾವು ಹೇಳ್ದಾಗೆ ನಡೀಲಿಲ್ಲ, ಹೇಳ್ದಾಗೆ ಆಗಲಿಲ್ಲ ಅಂತ ರೌಡಿಗಳನ್ನ ಬಿಟ್ಟು ಗುಂಡೋಡಿಸೋದು, ಬಾಂಬ್ ಹಾಕ್ಸೋದು, ಪಿಸ್ತೂಲಲ್ಲಿ ಸೂಟು ಮಾಡಿಸೋದು ನೋಡಿ, ಇದ್ವಿ ಕಷ್ಟ, ಸಂಕಟ, ದುಃಖಗಳು. ಆದರೆ ಅದು ರಾಜಕಾರಣ, ಇದು ದೇವರ ವಿಷಯದಲ್ಲಿ. ಭಾಷಾಣಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಭಾಷಾಣಿನ ಬಲವುಳ್ಳ ಹೋರಿಗಳು ಅಂದರೆ ಮನುಷ್ಯರೇ ಬಹಳ ದೊಡ್ಡ ದೊಡ್ಡ ರೌಡಿಗಳು, ಬಲಾಢ್ಯ ಮನುಷ್ಯರು, ಹೋರಿಗಳು. ಈಗ ನಿಜವಾಗಿ ಒಂದು ಒಳ್ಳೆ ಹೋರಿಯನ್ನು ಯಾರಿಗಾರು ತಡೆದು ನಿಲ್ಸಕ್ಕಾಗ್ತದ? ಇಲ್ಲ, ಅದರದ್ದೇ ಆಟ. ಅಂಥವ್ರು ನನ್ನನ್ನು ಮುತ್ತಿಕೊಂಡಿವೆ ಅಂತೇಳಿ ದಾವೀದರ ಹೆಸರನ್ನು ಮುತ್ತಿಕೊಂಡೋಗ್ಬೇಕು, ಹೊಡೆಯೋಕ್ಕೆ, ಬಡಿಯೋಕ್ಕೆ, ಕೊಲೆ ಮಾಡೋಕ್ಕೆ, ಏನೇನೋ ಮಾಡೋಕ್ಕೆ. ಆ ಸಮಯದಲ್ಲಿ ದಾವೀದರ ಹೆಸರು ಏನು ಮಾಡಿದ್ರು? ದೇವರ ಮೇಲೆ ಭಯ ಭಕ್ತಿ ಹಿಂದೆಗೆಯದೆ ದೇವರಲ್ಲಿ ಪ್ರಾರ್ಥಿಸಿದರು. ಅದೇ ರೀತಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು. ನಮಗಂಥ ಕಷ್ಟ, ಸಂಕಟ, ದುಃಖಗಳು ಬಂದಾಗ ನಾನಾ ರೀತಿಯ ವಿರೋಧಿಗಳು ಮುತ್ತಿಕೊಳ್ತಾರೆ, ನಾನಾ ರೀತಿ ಲೋಕದ ವಿಷಯದಲ್ಲಿ ಹಾಗೂ ಈ ಸೈತಾನನ ಕಾರ್ಯಗಳಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ, 22:13. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ, ಸಾಧಾರಣ ಸಿಂಹಗಳನ್ನಷ್ಟು ಗದರಿಸುವುದಿಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ ಅಥವಾ ಮೆಲ್ಲ ಕೂಗು ಹೋಗ್ತಾರೆ. ಉಗ್ರ ಸಿಂಹ ಅಂದರೆ ಕೋಪ ಬಂದು ಬಲಾಢ್ಯ ಸಿಂಹ ಏನು ಮಾಡ್ತದೆ? ಇಡೀ ಕಾಡಿನ ರಾಜ್ಯ ಇವತ್ತು ಯಾವುದಾಗಿದೆ? ಅನೇಕರು ಆನೆ ಅಂತ ಹೇಳ್ತಾರೆ, ಆನೆ ಅಲ್ಲ, ಕಾಡಿನ ರಾಜ್ಯ ಸಿಂಹವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಗರ್ಜಿಸಿದರೆ ಆನೆಯು ಎಲ್ಲಿ ಇದ್ರೂ ಕೂಡ ಅಲ್ಲಿಂದ ಆನೆ ಕೂಡ ಪಲಾಯನ ಮಾಡಿಬಿಡ್ತದೆ. ಬಂದು ನನ್ನ ಕೊಂದು ಬಿಡ್ತಾಪತ್ತ, ಇಡೀ ಕಾಡೇ ನಡುಗುವ ಹಾಗೆ ಗರ್ಜಿಸ್ತದೆ. ಅದೇ ರೀತಿ ಅನೇಕರು ಏನು ಮಾಡ್ತಾರೆ? ದೇವರ ವಿರೋಧಿಗಳು, ಈ ಒಳ್ಳೆತನದಲ್ಲಿ ಇರುವವರನ್ನ, ದೇವರಿಂದ ಆರಿಸಿಕೊಂಡವರು, ಅಂಥವರನ್ನ ಇವರು ಏನು ಮಾಡ್ತಾರೆ? ಉಗ್ರ ಸಿಂಹದಂತೆ ನುಂಗುವುದಕ್ಕೆ. ಇವ್ರನ್ನ ಹೇಗೆ ಹೊಡೆಯೋದು, ಬಡಿಯೋದು ಆದಿಕಾಲದಲ್ಲಿ ಕೂಡ ಆಗಿದೆ. ಅದುವೇ ಯೇಸುಸ್ವಾಮಿಗೂ ಕೂಡ ಬಂದಂಥ ವಿಚಾರಗಳು. ಯೇಸುಸ್ವಾಮಿಯನ್ನು ಕೊಲೆ ಮಾಡಿದ್ದು ಯಾರು? ದೇವರನ್ನು ಅರಿತವರೇ. ಪ್ರವಾದಿಗಳನ್ನು, ಸಾಕ್ಷಿಗಳನ್ನು ಕೊಲೆ ಮಾಡಿದವರು ಯಾರು? ದೇವರನ್ನು ಅರಿತವರೇ. ಇವತ್ತು ಕೂಡ ದೇವರಿಂದ ಆದುಕೊಂಡವರು ಸತ್ಯ ಸುವಾರ್ತೆಯನ್ನು ಸಾರಿದರೆ ಬೇರೆ. ನಾವು ಅಂಥವರು ಇಂಥವ್ರು ಅಂತ ಹೇಳಿದವರು ಎಷ್ಟೋ ಜನರನ್ನ ಗೊತ್ತಿಲ್ಲದ ಕೊಲೆ ಮಾಡಿಸಿದ್ದಾರೆ, ಮಾಡಿಸುತ್ತಲೇ ಇದ್ದಾರೆ, ನಾಪತ್ತೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವನ್ನ ಬಿಟ್ಟರೆ ನಮಗೆ ಉದ್ಧಾರ ಇಲ್ಲ. ನಮ್ಮ ವಿಷಯಗಳನ್ನ ಗುಟ್ಟು ರಟ್ಟು ಮಾಡ್ತಾನೆ, ನಮ್ಮ ವಿಷಯಗಳನ್ನ ಬಯಲು ಮಾಡ್ತಾನೆ, ನಮಗೆ ಮಾನ ಮರ್ಯಾದೆ ಇಲ್ಲ, ನಮಗೆ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅಂತ. ಇದು ಇವತ್ತು ಅನೇಕ ರಾಜಕಾರಣಿಗಳಲ್ಲಿ, ಅನೇಕ ದೇವರು ಆದುಕೊಂಡವರು, ನಾವು ದೇವ ಮಾನವರು ಅಂತ ಹೇಳೋರಲ್ಲಿ ನೋಡಿ, ಇವತ್ತೇ ಈಗಲೂ ಕೂಡ ನಡೀತಲೇ ಇದೆ. ಒಂದೊಂದು ದೇವಸ್ಥಾನದಲ್ಲಿ ದೇವಮಾನವರಲ್ಲಿ ಅತ್ಯಾಚಾರ, ಹೆಣಗಳು, ಕೊಲೆಗಳು ಏನೇನು ನಡೆದು ಹೋಗಿದೆ, ನಡೀತಲೇ ಇದೆ. ಈಗಲೂ ಕೂಡ ಇದು ಈಗ ನಡೀತಲೇ ಇದೆ. ಇದು ಕೂಡ ಹೇಳಬೇಕಾಗಿಲ್ಲ. ಇವರೆಲ್ಲ ಉಗ್ರ ಸಿಂಹಗಳಾಗಿದ್ದಾರೆ, ಅಂದರೆ ದೇವರ ವಿರೋಧಿಗಳಾಗಿದ್ದಾರೆ ಇವರು. ಸರಿಯಾಗಿ ವಿಚಾರವನ್ನು ಮಾತಾಡುವಾಗ ಅಂಥವ್ರಿಗೆ ರೌಡಿಗಳನ್ನ ಬಿಟ್ಟು ಹೊಡೆಯೋದು, ಬಡಿಯೋದು, ಅವ್ರ ಮೇಲೆ ಕೇಸ್ ಹಾಕೋದು, ಜೈಲಿಗೆ ತಳ್ಳಿಬಿಡುವಂಥದ್ದು, ಹೆಸರಿಲ್ಲದೆ ಮಾಡುವಂಥದ್ದು, ರಾಜಕಾರಣಿಗಳಿಗೆ ಬೇಕಾದ ಲಂಚ ಕೊಟ್ಟುಕೊಳ್ಳೋಗಳು, ಅವರ ಸಹಾಯಗಳನ್ನ ಪಡ್ಕೊಂಡು ಇವರಾಗಿದ್ದರೆ ಉಗ್ರ ಸಿಂಹಗಳು ಮುತ್ತಿಕೊಂಡಿವೆ. ದಾವೀದರ ಸರಿ ಮುತ್ತಿಕೊಂಡಿತ್ತು. ಹಾಗೆ ಇವತ್ತು ಕೂಡ ಒಂದೊಂದು ದೇವರನ್ನ ಅರಿತ ದೇವ ಮಾನವರಿಗೆ, ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರ ಅಂತ ಹೇಳುವಂಥವ್ರಲ್ಲಿ ಕೂಡ ಇದುವೇ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಿಮ್ಗೆ ಹೇಳ್ಬೇಕಾಗಿದ್ದಿಲ್ಲ, ಎಲ್ಲೋ ಗೊತ್ತಿದೆ. ಆದ್ದರಿಂದ ಬಹಳ ಎಚ್ಚರ. ಆ ಸ್ವಂತ ಸಮಯದಲ್ಲಿ ದಾವೀದರ ಏನು ಮಾಡಿದ್ರು? ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು. ಹಾಗೆ ನಮಗೆ ಕೂಡ ಅಂತ ಕಷ್ಟ ಸಂಕಟ ಇದೆ ಅಂತೇಳಿ ಗೊತ್ತಾಗ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ಹೌದು, ಆಯಿತು. ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ. ಹೊಯ್ಯಲ್ಪಟ್ಟ ನೀರು, ಒಂದು ಕಡೆಗೆ ಒಂದು ಪಾತ್ರೆಯಲ್ಲಿದ್ದ ನೀರನ್ನು ಚೆಲ್ಲಿದರೆ ಯಾವ ಲೆಕ್ಕಕ್ಕೆ ಬರ್ತದೆ? ಅದೇ ರೀತಿ ಅವರ ಮುಂದೆ ನಾನು ಚೆಲ್ಲಲ್ಪಟ್ಟಿದ್ದೇನೆಪ್ಪ, ನನ್ನ ಎಲುಬುಗಳೆಲ್ಲ ಸಡಿಲಿ ಹೋಗಿವೆ. ನನ್ನ ಏನು ಮಾಡ್ತಾರೋ ಅಂತ ನಾನು ಬಹಳ
ಕುಗ್ಗಿ ಹೋಗಿದ್ದೇನೆ, ಯೋಚನೆ ಮಾಡ್ತಾ ಇದ್ದೇನೆ, ಸೋತು ಹೋಗಿದ್ದೇನೆ, ಹೆದರಿಕೆಯಲ್ಲಿದ್ದೇನೆ ಅಂತೇಳಿ ದಾವೀದರಸರು ದೇವರಲ್ಲಿ ಪ್ರಾರ್ಥಿಸಿದರು. ಇದು ಸಹಜ. ವಿರೋಧಿಗಳು ಬರುವಾಗ, ಬಳೆಯಾಡರು ಬಂದಾಗ ನಮ್ಮಲ್ಲಿ ಅಂಥವ್ರು ಯಾರೇ ಇರೋದಿಲ್ಲ. ನಮ್ಮ ಸಹಾಯಕ್ಕೆ ಏನು ಮಾಡ್ತಾರೋ, ಎಲ್ಲಿ ಹೋಗ್ತಾರೋ, ಏನು ಮಾಡ್ತಾರೋ, ಯಾವ ಸಮಯದಲ್ಲಿ ಅಂತ ಇದು ಹೆದರಿಕೆ ಆಗುವುದು ಸಹಜ. ಅಂಥ ಸಮಯದಲ್ಲಿ ಕೂಡ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ಮಾತಾಡೋಕ್ಕೆ ಬಾಯೇ ಬರದಾಗಿತ್ತು ಯಾರಿಗೆ? ದಾವೀದರಸರಿಗೆ. ಹಾಗೆ ನಮಗೆ ಕೂಡ ಅಂಥ ಸಂದರ್ಭದಲ್ಲಿ ಹಾಗೆ ಆಗ್ಬೋದು, ಆಗಿದೆ, ನನಗೂ ಕೂಡ ಆಗಿ ಹೋಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ದೇವರು ನನ್ನನ್ನು ಎಲ್ಲಿಗೆ ಕಳಿಸ್ಬೇಕೋ, ಎಲ್ಲಿ ನಿಲ್ಲಿಸ್ಬೇಕೋ, ಎಲ್ಲಿ ರಕ್ಷಣೆ ಕೊಡಬೇಕೋ, ಯಾರ ಮುಖಾಂತರ ಕೊಡಬೇಕೋ, ಕಾವಲು ದೂತರ ಮೂಲಕ ರಕ್ಷಣೆ, ಪವಿತ್ರಾತ್ಮರ ಮೂಲಕ ನಡೆಸ್ತಲೇ ಇದ್ದಾರೆ. ಹಾಗೆ ಮನುಷ್ಯರ ಮೂಲಕ ಯಾರ್ಯಾರಿಗೆ ರಕ್ಷಣೆ, ಯಾರ ಮೂಲಕ ಕೊಡಬೇಕೋ ಆ ರೀತಿಯಲ್ಲಿ ಕೊಟ್ಟವರಾಗಿದ್ದಾರೆ, ಕೊಡೋರು ಕೂಡ ಆಗಿದ್ದಾರೆ. ಆದರೆ ನಾವು ಮನುಷ್ಯರು ಸಹಜ, ಕಷ್ಟ, ಸಂಕಟ, ದುಃಖಗಳು ಬಂದಾಗ, ಆದರೆ ನಾವು ಮುಖ್ಯವಾಗಿ ಸರ್ವ ಸೃಷ್ಟಿಕರ್ತನಾದಂಥ ಆ ದೇವರಲ್ಲಿ ನಾವು ಮೊರೆ ಇಟ್ಟು ಪ್ರಾರ್ಥಿಸಬೇಕು. ತಪ್ಪು ಅನ್ಯಾಯಕ್ಕೆ ನಾವು ಹೋಗಬಾರದು. ದೇವರ ನಾಮಕ್ಕೆ ಅಂಥ ವಿರೋಧಿಗಳು ಬಂದಾಗ ಶಾಪ ಹಾಕೋದು, ಬೈಯೋದು, ಜಗಳಕ್ಕೂ ಕೂಡ ಹೋಗಬಾರದು. ಉಪಾಯದಿಂದ ಅವರಲ್ಲಿ ತಪ್ಪಿಸಿಕೊಳ್ಳುವ ಮಾರ್ಗಕ್ಕಾಗಿ ನಾವು ದೇವರಲ್ಲಿ ಬೇಡಬೇಕು. ಆಗ ದೇವರು ಪವಿತ್ರಾತ್ಮರ ಮೂಲಕ ನಡೆಸ್ತಾರೆ, ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ. ಖಂಡಿತವಾಗಿ ನಮ್ಮ ರಕ್ಷಕರು ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 15ನೇ ವಚನ, ನನ್ನ ಶಕ್ತಿಯು ಬೋಕಿ ಹಾಗೆ ಒಣಗಿ ಹೋಗಿದೆ. ನೋಡಿ, ಶಕ್ತಿ ಕೂಡ ಇಲ್ಲದಾಯಿತು, ಇದ್ದ ಶಕ್ತಿ ಕೂಡ ಹೆದರಿ ಏನಾಯಿತು, ಒಣಗಿ ಹೋಯಿತು. ಯಾವಾಗ ಏನು ಬರ್ತದೋ, ಏನು ಬರ್ತದಂತೆ, ಇದು ಕೂಡ ಸಹಜ. ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ಮೊದಲು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತ ಗೋಲಿಯಾತನಿಗೆ ಕೊಡತಕ್ಕದ ಉತ್ತರವನ್ನು ಕೊಟ್ಟರು ಯಾರು? ದಾವೀದರಸರು. ಕಡೆಗೆ ನಾಲಿಗೆ ಕೂಡ ಬರದಾಗಾಯಿತು, ಅಷ್ಟು ವೈರಿಗಳಿದ್ರು. ಇದು ಕೂಡ ಸಹಜ. ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತೀ, ನೋಡಪ್ಪ ನನ್ನ ಅವ್ರು ಕೊಂದೇ ಬಿಡ್ತಾರೆ, ನನ್ನ ಮಣ್ಣಿಗೆ ನೀನು ಸೇರಿಸ್ತೀಯ ಅಂತೇಳಿ ದಾವೀದರಸರು ದೇವರಲ್ಲಿ ಬಹಳ ನೊಂದು ಪ್ರಾರ್ಥನೆ ಮಾಡಿದ್ರು. ಇದು ಮನುಷ್ಯರಾಗಿದ್ದಾಗ ಸಹಜ, ಆದರೆ ಖಂಡಿತವಾಗಿಯೂ ದೇವರು ಕೈ ಬಿಡೋರಲ್ಲ. ಒಂದು ವೇಳೆ ಹಾಗೆ ಆಗುವುದಾದರೆ, ವೈರಿಗಳ ಕೈಗೆ ಸಿಕ್ಕಿ ನಾವು ಸಾಯುವುದಾದರೆ, ಖಂಡಿತವಾಗಿಯೂ ಅಂತ ದೇವರೇ ಮನುಷ್ಯನ ಅವತಾರ ಎತ್ತಿ ಬಂದಾಗ ಬಂಧಿಸಿದರು, ಹೊಡೆದ್ರು, ಸೆರೆಮನೆಯಲ್ಲಿ ಹಾಕಿದ್ರು, ಎಂಥ ಶಿಕ್ಷೆ ಆಯಿತು. ಹೊಡೆದು ಶಿಲುಬೆಗೆ ಏರಿಸಿದ್ರು, ರಕ್ತ ಸುರಿಸಿದರು. ಆ ಶಿಲುಬೆ ಯಾತ್ರೆ, ಗೋಲ್ಕೊತ ಯಾತ್ರೆ, ಮರಣ, ಅಬ್ಬಬ್ಬಬ್ಬ, ಅವರ ಪ್ರವಾದಿಗಳಿಗೆ, ಸಾಕ್ಷಿಗಳಿಗೆ ಅದುವೇ ಬಂತು. ಅದು ತಂದೆಯಾದ ದೇವರ ಇಚ್ಛೆ. ಆದರೆ ಏನಾಯಿತು? ಪರಲೋಕಕ್ಕೆ ಹೋಗಿ ಸೇರಿದ್ರು ದೇವರು. ಅದೇ ರೀತಿ ಶಿಕ್ಷೆ ಅನುಭವಿಸಿದಂಥ ಪ್ರವಾದಿಗಳು, ಹೊಸ ಒಡಂಬಡಿಕೆ ಸಾಕ್ಷಿಗಳು ಅನೇಕರು ಇವತ್ತು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಯಾವುದೇ ಧರ್ಮಗಳಾಗಲಿ ಆ ರೀತಿ ದೇವರಿಗಾಗಿ ರಕ್ತವನ್ನು ಸುರಿಸಿದವರು ಖಂಡಿತವಾಗಿ ಅವರ ಪರಲೋಕಕ್ಕೆ, ದೇವರ ಬಳಿಗೆ ಹೋಗಲಿಕ್ಕೆ ತಯಾರಾಗಿದ್ದಾರೆ. ಒಂದು ವೇಳೆ ಇಂಥದ್ದು ಬಂದರೆ ಅಂಥವರೇ ಭಾಗ್ಯವಂತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗಾಗಿ ರಕ್ತ ಸುರಿಸಿದವರು, ಶಿಕ್ಷೆ ಅನುಭವಿಸಿದವರು ಅಥವಾ ಪ್ರಾಣ ಬಿಟ್ಟವರು ಪರಲೋಕಕ್ಕೆ ಮೊದಲ ಸ್ಥಾನದಲ್ಲಿ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಏನು ಮಾಡಬೇಕು? ದೇವರಲ್ಲೇ ಪ್ರಾರ್ಥಿಸಬೇಕು ಇಂಥ ಕಷ್ಟಗಳು ಬಂದಾಗ. 16ನೇ ವಚನ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿದ್ದಾವೆ. ಯಾರು? ವಿರೋಧಿಗಳಿಗೆ ದಾವೀದರಸರು ಹೇಳ್ತಾ ಇದ್ದಾರೆ. ಈಗ ನೋಡಿ, ನಾವು ಒಂದು ಊರಿಗೆಲ್ಲ ಹೋದಾಗ ಅಥವಾ ಒಂದು ಮನೆಗೆ ಹೋದಾಗ, ಒಂದು ಪಟ್ಟಣದಲ್ಲಿ ರಾತ್ರಿ ಕೂಡ ನಾವು ಹೋದಾಗ, ತಿರುಗಾಡಿದಾಗ, ಅಪರೂಪವಾಗಿ ನಾವು ಹೋದಾಗ ಏನಾಗ್ತದೆ? ಈ ನಾಯಿಯ ಕಚ್ಚುಗಳು ಬಂದು ಸುತ್ತಮುತ್ತಲೇ ಸುತ್ತಿಕೊಂಡು ಬೊಗಳ್ತವೆ, ಅಕಸ್ಮಾತ್ ಕಚ್ಚಬಹುದು. ಹಾಗೆ ಇವತ್ತು ದುಷ್ಟರು, ಅನೀತಿವಂತರು ಏನು ಮಾಡ್ತಾರೆ? ಸುತ್ತು ಬಂದವರನ್ನು ಯಾವ ರೀತಿಯಲ್ಲಿ ಆದರೂ ಮುಗಿಸ್ಲೇಬೇಕು ಅಂತ ನಾಯಿಗಳು. ಹಾಗೆ ಅಂಥವ್ರು ನಾಯಿಗಳಿಗೆ ಸಮಾನ. ಅವರಿಗೆ ಒಳ್ಳೇದು ಹೇಳಿದರೂ ಆಗೋದಿಲ್ಲ, ಮಾಡಿದರೂ ಆಗೋದಿಲ್ಲ, ಮಾಡಿದ ಉಪಕಾರಗಳನ್ನ ಯೋಚನೆಗೆ ತಂದುಕೊಳ್ಳೋದಿಲ್ಲ, ಬರೀ ಲಾಭವನ್ನೇ ಬಯಸ್ತಾರೆ. ಅಥವಾ ಒಳ್ಳೇದನ್ನ ಹೇಳಿದ್ರು ಅಯ್ಯೋ ಅಂತೇಳಿ ಅವನು ಏನು ಮಾಡ್ತಾರೆ? ಮುಚ್ಚಿಕೊಳ್ತಾರೆ. ಅವರು ನಾಯಿಗಳಿಗೆ ಸಮಾನ ಅಂತೇಳಿ ಈ ದಾವೀದರಸರು ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ಅವರ ಗುಂಪು ಏನು ಮಾಡ್ತದೆ? ಆವರಿಸಿಕೊಳ್ತದೆ. ಏನೇ ಮಾಡಿದರೆ ಇವನನ್ನು ಬಿಡಬಾರ್ದು ಅಂತೇಳಿ ನಾಯಿಗಳು ಏನು ಮಾಡ್ತಾರೆ? ರೌಂಡ್ ಬಂದು ಹೇಗೆ ಮುತ್ತಿಕೊಳ್ತಾವೋ ಹಾಗೆ.
ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ. ನಾಯಿಗಳು ಕೂಡ ಒಂದು ಸಲ ಗುಂಪು ಹಾಕ್ಬೋದು, ಬೊಗಳ್ಬೋದು, ಕಡೆಗೆ ಕಚ್ಚಿ ಬರ್ಬೋದು, ಹಾಗೆ ಹೊಡಿಬೋದು, ಬಡಿಬೋದು, ಏನೇ ಮಾಡಬಹುದು. ಈ ಎಂಥ ಒಂದು ಸಂದರ್ಭವು ಕೂಡ ಬರಬಹುದು. ದಾವೀದರಸರಿಗೆ ಬಂದಿತ್ತು. ಇದು ದೇವರಿಂದ ಆದುಕೊಂಡವರಿಗೂ ಕೂಡ ಅದುವೇ ಒಂದು ಸಮಯದಲ್ಲಿ ನನಗೆ ಕೂಡ ಬಂದು ಹೋಗಿತ್ತು. ಈಗಲೂ ಕೂಡ ದೂರ ಅಂದರೆ ಹೊಂಚಿ ಹಾಕುವವರು ಇಲ್ಲ, ಒಳಗೆ ಮಾತನಾಡೋರಾಗಿದ್ದಾರೆ. ದೇವರು ಒಬ್ಬರನ್ನು ಕೂಡ ಹತ್ತಿರ ಬರಗೊಳಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17 ನನ್ನ ಎಲುಬುಗಳನ್ನೆಲ್ಲ ಎನಿಸುವುದಕ್ಕಾಗುವುದು, ಅವರೋ ನನ್ನನ್ನು ನೋಡಿ ಹಿಗ್ಗುತ್ತಾರೆ. ನನ್ನ ಎಲುಬುಗಳನ್ನೆಲ್ಲ ಎನಿಸುವುದಕ್ಕಾಗುವುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಅಲ್ಲಿವರೆಗೆ ಸೋತು ಹೋಗಿದ್ರು. ದಾವೀದರಸರ ಎಲುಬುಗಳು ಕೂಡ ಹೊರಗೆ ಬಂದು ಲೆಕ್ಕ ಮಾಡ್ಬೋದಂತೆ. ಆ ಮಟ್ಟಕ್ಕೆ ಅವರು ಯೋಚನೆ ಮಾಡಿ ಸೋತು ಹೋಗಿದ್ದೇನೆ, ಆದರೂ ನನ್ನನ್ನು ನೋಡಿ ಹಿಗ್ಗುತ್ತಾರೆ. ಅವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ, ಒಂದು ಬಲಹೀನನಾಗಿದ್ದಾಗ ನನ್ನನ್ನು ಸುತ್ತಕೊಂಡಿದ್ದಾರೆ, ನಾಯಿಗಳ ಹಾಗೆ ನನ್ನನ್ನು ಆವರಿಸಿಕೊಂಡಿದ್ದಾರೆ, ತಿವಿತಾ ಇದ್ದಾರೆ. ಆದರೂ ನಾನು ಈ ಪರಿಸ್ಥಿತಿಯಲ್ಲಿ ಇದ್ದಾಗ ನನ್ನನ್ನು ನೋಡಿ ಅವರು ಹೀಯಾಳಿಸ್ತಾ ಇದ್ದಾರೆ. ಹಾಗೆ ಬಲಾಢ್ಯರು ಏನು ಮಾಡ್ತಾರೆ, ಅಂಥವ್ರನ್ನ ನೋಡಿ ಹಿಗ್ಗೋದು, ಯೋಚನೆ ಮಾಡೋದು ಮಾಡ್ತಾರೆ. ಆದರೆ ಇದು ದೇವರ ಕಾರ್ಯ ಎಂಬುದು ಅವರಿಗೆ ಗೊತ್ತಿಲ್ಲ. ಅವರಿಗೆ ನರಕವೆಂಬ ತೀರ್ಪು ಆಗಿದೆ. ಅಂಥವರು ಭೂಲೋಕದಲ್ಲಿ ಸಾಯುವುದಕ್ಕಿಂತ ಮೊದಲೇ ಬಹಳ ಶಿಕ್ಷೆಯನ್ನು ಅನುಭವಿಸ್ತಾರೆ. ಒಂದು ವೇಳೆ ಹಾಗೆ ಸತ್ರು ನ್ಯಾಯ ತೀರ್ಪಿನ ದಿವಸ ಇವರು ನೇರವಾಗಿ ಯಾರನ್ನು ಹಿಂಸಿಸಿದ್ರೋ, ಯಾರನ್ನು ಹೊಡೆದ್ರೋ, ಯಾರನ್ನು ಬಡಿದ್ರೋ, ಯಾರನ್ನು ಕೊಂದ್ರೋ, ಯಾರನ್ನು ಏಳಿಸಿದ್ರೋ, ಏನು ಮಾಡಿದ್ರೋ ನಾಡ್ದು ನ್ಯಾಯ ತೀರ್ಪಿನ ದಿವಸ ಇಂಥವರು ಪರಲೋಕದಲ್ಲಿರ್ತಾರೆ. ಕಷ್ಟಕ್ಕೊಳಗಾದವರು ಇವರು ನರಕದಲ್ಲಿರ್ತಾರೆ. ಆಗ ನೇರವಾಗಿ ಪರಲೋಕದಲ್ಲಿರುವಂಥ ಈ ಮನುಷ್ಯ ನರಕದಲ್ಲಿರೋರು ಇವರನ್ನು ನೋಡ್ತಾರೆ. ಆಗ ಇವರು ನರಕದಲ್ಲಿ ಇದ್ದುಕೊಂಡು ಅಯ್ಯೋ 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 ಅಂತೇಳಿ ಬಾಯಿ ಪಡ್ಕೊಳ್ಬೇಕಾಗ್ತದೆ. ಅಯ್ಯೋ ನನಗೆ ಗೊತ್ತಿಲ್ಲದಾಯ್ತಪ್ಪ, ಇಂಥವನಿಗೆ ನಾವು ಈ ಶಿಕ್ಷೆಯನ್ನು ಪಡೆದಿದ್ದೇವೆ ಎಂಬುದಾಗಿ. ಇದು ಲೋಕ 16ನೇ ಅಧ್ಯಾಯದಲ್ಲಿ ಒಂದು ಉದಾಹರಣೆಯನ್ನು ಕೂಡ ನಾವು ಅಲ್ಲಿ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಆದುಕೊಂಡವರಿಗೆ ಇಂಥ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಇದು ಬಂದೇ ಬರುತ್ತದೆ. ಉದಾಹರಣೆಗೆ ರಾಮನಗರ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಹಿಂದೆ ಕೂಡ ಇದನ್ನು ತಿಳಿಸಿದ್ದೇನೆ. ಒಂದು ಹುಡುಗಿಯ ವಿಚಾರ ಇದೇ ಆಗಿದೆ. ದೇವರಲ್ಲಿ ಹೋಗಿದ್ದಕ್ಕೆ, ದೇವರನ್ನ ಅರ್ಥಕೊಂಡಿದ್ದಕ್ಕೆ, ಬೈಬಲ್ ಓದಿದ್ದಕ್ಕೆ, ಪ್ರಾರ್ಥನೆ ಮಾಡಿದ್ದಕ್ಕೆ ಸ್ವಂತ ತಂದೆ ತಾಯಿ ಬಿಟ್ಟು ಹೊರಗಡೆ ತಳ್ಳಿದ್ರು. 2 ಕಾಲು ಬರದಾಯಿತು. ಇವತ್ತು 1-2 ಮಲಗಿದಲ್ಲೇ ಆಗಿದೆ. ಒಂದೇ ಒಂದು ಮಲಗಲಿಕ್ಕೆ ಮಂಚ, ನಾನಾ ಥರದ ಕಷ್ಟ ಸಂಕಟ ದುಃಖದಲ್ಲಿ ಆ ಹುಡುಗಿ ಸಣ್ಣ ಒಂದು ಸೀಟು ಮನೆ, ಮುಖ ನೋಡಲಿಲ್ಲ. ಫೋನ್ ಮೂಲಕ ನಾವು ಒಂದು 15 ದಿವಸಕ್ಕೊಂದ್ಸಲ ಆದರೂ ಮಾತಾಡಿಕೊಳ್ತಾ ಇದ್ದೇವೆ. ಆದರೂ ನನಗಾಗಿ ಪ್ರಾರ್ಥಿಸ್ತಾ ಇದ್ದಾಳೆ, ಇಂಥವರಿಗೆ ಪ್ರಾರ್ಥಿಸ್ತಾ ಇದ್ದಾಳೆ, ದೇವರ ವಾಕ್ಯದಲ್ಲಿ ಎಚ್ಚರಿಸ್ತಾ ಇದ್ದಾಳೆ. ತಂದೆ ತಾಯಿ ದೂರದಿಂದ ನೋಡ್ತಾರೆ ಹೊರತು ಅಂಥ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ಮಗಳಿಗೆ ಸಹಾಯ ಮಾಡೋದಿಲ್ಲ. ತನ್ನ ಹೆತ್ತ ಮಗಳೇ ನೋಡಿ. ಆಗ ಏನಾಗ್ತದೆ, ಆ ಒಂದು ಮಗಳ ಮೇಲೆ ದೇವರಿಗೆ ಪ್ರೀತಿ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿ ಮಗಳ ಆತ್ಮ ಎಲ್ಲಿರ್ತದೆ, ದೇವರ ಹತ್ರ ಇರ್ತದೆ. ತಂದೆ ತಾಯಿ ಎಲ್ಲಿರ್ತಾರೆ ಅಂತ ಮಗಳು ನೋಡುವಳಾಗಿದ್ದಾಳೆ. ಇದನ್ನು ದೇವರು ನನ್ನ ಮೂಲಕ ತಿಳಿಯಪಡಿಸಿದರು. ಯಾರಿಗೆ? ಆ ಸಹೋದರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಯಾವುದೇ ಕಷ್ಟ ಸಂಕಟ ದುಃಖಗಳು ಯಾರಿಂದಲೂ ಬಂದರೂ ನಿಮ್ಮ ಮೇಲೆ ಭರವಸೆ ಇಟ್ಟು ಮುಂದೆ ಜೀವಿಸುವ ಹಾಗೆ, ನಿಮ್ಮಿಂದ ಆಶೀರ್ವಾದ ಹೊಂದುವಾಗಿ, ಅವರ ಮಕ್ಕಳನ್ನು ಅವರ ಬಹಳ ಎಚ್ಚರವಾಗಿ ಅವರಿಗೂ ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಶಾಂತಿ, ಸಮಾಧಾನ, ಆರೋಗ್ಯ, ದೇವರ ವಾಕ್ಯಗಳನ್ನು ಚೆನ್ನಾಗಿ ಆಲಿಸಿ ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಲಿ. ಆಮೇನ್.